ನಮಗೆ ಆಶ್ರಯ ದುರ್ಗ. ಸಿದ್ಧ ಸಹಾಯಕ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಏನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಭೂಮಿ ಅಳಿದರು ನಮಗೇನು. ಆಮೆನ್. ದೇವರು ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ. ವಿಶೇಷವಾಗಿ ಈ ಕುಟುಂಬದವರ ಜೊತೆಯಲ್ಲಿ ಆತನು ನಿಜಕ್ಕೂ ಆತನ ಆಶ್ರಯ ದುರ್ಗವಾಗಿದ್ದಾನೆ. ಆತನ ನಡೆಸುವಾತನಾಗಿದ್ದಾನೆ. ಆಮೆನ್. ಮತ್ತು ಈ ಸಮಯದಲ್ಲಿ ಪಾಸ್ಟರ್ ಶ್ರೀನಿವಾಸ್ ಅವರು ಮತ್ತು ಶ್ರೀನಿವಾಸ್ ಅಂಕಲ್ ಸಹ ಅವರು ಸಹ ಅಲ್ಲಿ ಇರಬೇಕಾಗಿ ಜೊತೆಯಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ರಿಬ್ಬನ್ ಕಟ್ ಮಾಡುವವರಾಗಿದ್ದಾರೆ. ಐ ರಿಕ್ವೆಸ್ಟ್ ಹಿಮ್ ಟು ಕಮ್ ಓವರ್ ಅಂಡ್ ಕಟ್ ದ ರಿಬ್ಬನ್. ದೇವರ ಮಹಿಮೆ ಆಗಲಿ. ಗೋವರ್ಧನ್ ಅವರ ಕುಟುಂಬಕ್ಕೆ ದೇವರು ಮಾಡಿರುವ ಒಂದು ಮಹಾ ಕೃಪೆಯ ಒಂದು ಆಶೀರ್ವಾದ. ಈ ಒಂದು ಮನೆಯನ್ನು ಉದ್ಘಾಟ ಮಾಡುವಾಗ ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. 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 ಸ್ತೋತ್ರ ಕರ್ತನೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಕೃಪೆಗಳ ಪರಲೋಕ ತಂದೆಯಾದ ದೇವರೇ, ಯೇಸು ಕ್ರಿಸ್ತರ ನಾಮದಲ್ಲಿ ಕರ್ತನೆ ಕೊಟ್ಟಂತ ಮನೆಗಾಗಿ ಸ್ತೋತ್ರ. ಹೌದು ಸ್ವಾಮಿ ಕರ್ತನೆ, ಈ ಒಂದು ಕರ್ತನೆ ಪ್ರಾರ್ಥನೆಯ ಒಂದು ಮನೆ. ಹೌದು ಸ್ವಾಮಿ, ಈ ಒಂದು ಕರ್ತನೆ ಮನೆಯನ್ನೇ ನಿನ್ನ ಪವಿತ್ರವಾದ ರಕ್ತದಲ್ಲಿ ತರುತ್ತೇನೆ. ಯೇಸುವಿನ ರಕ್ತದಿಂದ ಕರ್ತನೆ ಪ್ರತಿ ಮೂಲೆ ಮೂಲೆಯಲ್ಲಿಯೂ ನೀನು ಶುದ್ಧಿಸಿದಕ್ಕಾಗಿ ಸ್ತೋತ್ರ. ನಿನ್ನ ರಕ್ತವನ್ನು ಪ್ರೋಕ್ಷಿಸಿದಕ್ಕಾಗಿ ಸ್ತೋತ್ರ. ಈ ಒಂದು ಕರ್ತನೆ ಪ್ರಾರ್ಥನೆ ಮಾಡಿ ವಿಶೇಷವಾಗಿ ದೇವರೇ ಆತ್ಮದಲ್ಲಿಯೂ ಕರ್ತನೆ ಪ್ರತಿಯೊಂದು ಕರ್ತನೆ ಸ್ವಾಮಿ ಕರ್ತನೆ ಸುವಾರ್ತೆಯ ಒಂದು ಕರ್ತನೆ ಮನೆಯಲ್ಲಿ ಪರಿಶುದ್ಧಾತ್ಮ ನಿನ್ನ ಅಭಿಷೇಕ ಇಳಿದು ಬರಲಿ ಕರ್ತನೆ. ಇಲ್ಲಿ ಪ್ರಾರ್ಥಿಸುವ ಪ್ರತಿ ಒಬ್ಬರು ಕರ್ತನೆ ನಿನ್ನ ಆತ್ಮದಿಂದ ತುಂಬಿಸಲ್ಪಡಬೇಕು ದೇವರೇ. ಪ್ರತಿಯೊಂದು ಕರ್ತನೆ ಮನೆಯಲ್ಲಿರುವ ಪ್ರತಿ ಚಿಕ್ಕವರಿಂದ ದೊಡ್ಡವರವರೆಗೂ ಈ ಕರ್ತನೆ ಸ್ಥಳದಲ್ಲಿ ಕಾಲಿಡುವ ಪ್ರತಿಯೊಬ್ಬರು ಆತ್ಮದಿಂದ ತುಂಬಿಸಲ್ಪಡಬೇಕು. ಇದಕ್ಕೆ ಕರ್ತನೆ ವಿರುದ್ಧವಾಗಿ ಕರ್ತನೆ ದುಷ್ಟನು ದುರಾತ್ಮನ ಸೈತನ ಮಾಡಿ ಎಲ್ಲ ಕುತಂತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ಬಂಧಿಸಿ ಲಾಯಗೊಳಿಸುತ್ತಾರೆ. ಪರಿಶುದ್ಧಾತ್ಮನೇ ನಿನ್ನ ಆತ್ಮದಿಂದ ತುಂಬಿಸಬೇಕೆಂದು ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿಕೊಂಡಿದ್ದೇವೆ ಸ್ವಾಮಿ. ಆಮೆನ್. 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 ಪರಿಶುದ್ಧಾತ್ಮ ತುಂಬಿಸಿ ದೇವರಾತ್ಮನೇ ಮಹಿಮೆ ಮನೆಯಲ್ಲಿ ನಡೆಸಿಕೊಡ್ಬೇಕೆಂಬುದಾಗಿ ಕುಟುಂಬವನ್ನ ಮಕ್ಕಳನ್ನ ನವಲಕ್ಕೆಲ್ಲ ಉದ್ದೇಶಿಸಿಕೊಳ್ಳುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಇದೇ ದಿನ ಕರ್ತನು ನೇಮಿಸಿದ ದಿನವಾಗಿದೆ. ದೇವರ ಮಹಾಕೃಪೆಯಿಂದ ದೇವರ ಆಶೀರ್ವಾದಗಳು ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ದೇವರ ಹಸ್ತವು, ದೇವರ ಅನುಗ್ರಹವಾಗಿದ್ದಕ್ಕಾಗಿ ಸ್ತೋತ್ರ. ನಾನು ಈ ಸಮಯದಲ್ಲಿ ನನ್ನ ಸಾಕ್ಷ್ಯನ ಹಂಚ್ಕೊಳ್ತಿದ್ದೀನಿ. ವಾಕ್ಯ ಹೇಳುತ್ತೆ, ಜ್ಞಾನವಂತ ಸ್ತ್ರೀ ತನ್ನ ಮನೆ ಕಟ್ಟುకుంటాಳೆ. ಮನೆ ಚೆನ್ನಾಗಿರ್ಬೇಕಂದ್ರೆ ಮೇನ್ ಕಾರಣ ಹೆಣ್ಣು ಮಕ್ಕಳು. 1989 ಡಿಸೆಂಬರ್ 25ನೇ ತಾರೀಕು ನನ್ನ ಮದುವೆ ಆಯ್ತು. ಮದುವೆ ಆದ್ಮೇಲೆ 35 ವರ್ಷ ಬಾಡಿಗೆ ಮನೆಯಲ್ಲೇ ಇದ್ವಿ. ದೇವ್ರು 35 ವರ್ಷ ಆದ್ಮೇಲೆ ದೇವರು ಒಳ್ಳೆ ಮನೆ ಕೊಟ್ಟಿದ್ದಾರೆ. ದೇವ್ರಿಗೆ ಸ್ತೋತ್ರವಾಗಲಿ. ನಾನು ಮೊದಲನೇ ಮನೆ ನಾನು ಬಾಡಿಗೆ ಬಂದು 50 ರೂಪಾಯಿ ಬಾಡಿಗೆ ಕಟ್ಟೋದಕ್ಕೆ ಆಗ್ತಿದ್ದಿಲ್ಲ.
ಈಗ ನನ್ನ ದೊಡ್ಡ ಮಗ ಬಾತ್ರೂಮ್ ಅಷ್ಟು ಕೂಡ ಮನೆ ಇದ್ದಿಲ್ಲ ನನಗೆ, ಬಾಡಿಗೆ ಮನೆಯವರು. ಅದು ದೇವ್ರ ಮಹಾಕೃಪೆ, ನಾವು ಅನ್ಕೊಂಡಿಲ್ಲ ಇಷ್ಟು ದೊಡ್ಡ ಮನೆ ಕಟ್ತೀವಂತ. ಒಂದ್ವೇಳೆ ಆ ಪ್ಲಾನ್ ಇದ್ದಿದ್ರೆ ಲಿಫ್ಟ್ ಆಗ್ತಿದ್ವಿ, ಆ ಪ್ಲಾನೇ ಇಲ್ಲ. ಅದು ಕಟ್ಕೊಂತ ಹಂಗೆ ದೇವರು ಇಷ್ಟು ದೊಡ್ಡ ಮನೆ ಆಲೋಚನೆ ಕೂಡ ಇದ್ದಿಲ್ಲ. ಆದ್ರೆ ದೇವರು ಆಲೋಚನೆ, ದೇವರ ಪ್ರಣಾಳಿಕೆ ನಮ್ಮ ಆಲೋಚನೆಗಿಂತ ದೇವರ ಆಲೋಚನೆಗಳು ಉನ್ನತವಾಗಿರುತ್ತೆ. ನಾನು ಕೆಳಗೆ ಬಿದ್ದು ಎದ್ದು 35 ವರ್ಷಗಳಿಂದ ಬಾಡಿಗೆ ಮನೆ, ಅನೇಕ ಬಾಡಿಗೆ ಮನೆಗಳು ನೋಡುವಾಗ ಕೆಲವೊಂದು ಒಳ್ಳೆಯ ಓನರ್ ಸಿಗ್ತಾರೆ, ಕೆಲವೊಂದು ಮನೆಯಲ್ಲಿ ಕಿರಿಕಿರಿ ಇರುತ್ತೆ, ಅಡಚಣೆಗಳು ಇರುತ್ತೆ. ಆದ್ರೆ ದೇವ್ರ ಎಲ್ಲಾ ರೀತಿಯಲ್ಲಿ ದೇವ್ರು ನಡೆಸ್ಕೊತ ಬಂದ. ನಾನು ಮದುವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ತಿದ್ದೆ, 300 ರೂಪಾಯಿ ಸಂಬಳ. ಆ 300 ರೂಪಾಯಿ ಸಂಬಳಕ್ಕೆ, ಆ 300 ರೂಪಾಯಿ ಸಂಬಳದಿಂದ ನನ್ನ ಹೆಂಡತಿಗೆ 300 ಕೊಟ್ಟರು ನಡೆಸ್ತಾಳೆ, 30,000 ಕೊಟ್ಟರು ಮನೆ ನಡೆಸ್ತಾಳೆ. ಅದ್ರ ಬಗ್ಗೆ ನನ್ಗೆ ಚಿಂತೆನೇ ಇಲ್ಲ. ನನ್ನ ಬಡ್ಜೆಟ್ ಹೆಂಗಿರುತ್ತೆ ಆ ಬಡ್ಜೆಟ್ ರೀತಿಯಲ್ಲೇ ನನ್ನ ಹೆಂಡತಿ ಮೊದಲಿಂದ ಮನೆ ನಡೆಸ್ಕೊಂತ ಬರ್ತಾ ಇದ್ದೇನೆ. ಎಷ್ಟು ಸಂಬಳ ಅಂತ ನನಗೆ ಚಿಂತನೆ ಮಾಡಿಲ್ಲ ಇಷ್ಟವರೆಗೆ. ನಾನು ಹೇಳ್ಬೇಕಂದ್ರೆ ಸರೆ ಡಿಪ್ಪೋದಲ್ಲಿ ಕೆಲಸ ಮಾಡ್ತಿದ್ದೆ, 18 ವರ್ಷ ಸರೆ ಡಿಪ್ಪೋದಲ್ಲಿರುವಾಗ ನನ್ನ ಮಕ್ಕಳು ಒಂದು ಸಾರಿ ನಾನು ಎತ್ತುಕೊಂಡು ಹಿಂಗೆ ಆಡಿಲ್ಲ. ಎಲ್ಲ ನನ್ನ ಹೆಂಡತಿನ ಎತ್ತಿ ಆಡಿದ್ದು, ಸ್ಕೂಲಿಗೆ ಸೇರಿಸಿದ್ದು, ಹೋಗಿದ್ದು ಎಲ್ಲ ನಾನು ಬರೀ ಹೋಗೋದು 1 ತಿಂಗಳು 2 ತಿಂಗಳು ಬಿಟ್ಟು ಮನೆಗೆ ಬರ್ತಿದ್ದೆ, ಹೋಗ್ತಾ ಇದ್ದೆ. ಎಂಜಾಯ್ ಮಾಡಿಲ್ಲ. ಫ್ಯಾಮಿಲಿ ಮಕ್ಕಳು ಕರ್ಕೊಂಡು ಹೋಗೋದು, ಅಲ್ಲಿ ಬರೀ ಸಂಪಾದನೆ. ಯಾಕಂದ್ರೆ ಯಾರು ಕೈ ಇಡೋರಿಲ್ಲ. ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಮನೆ ನಡೆಯಂಗಿಲ್ಲ. ನಾನು ನೋಡುವಾಗ ನನ್ನ ರಕ್ತ ಸಂಬಂಧಿಕರು, ಬಂಧು ಬಳಗ, ಎಲ್ಲಾ ದೊಡ್ಡ ಶ್ರೀಮಂತರು, ಕರೋಡಪತಿಗಳು, ಯಾರಿಗೆ ನಾನು ಕೈ ಚಾಚಿಲ್ಲ ನನ್ನ ಲೈಫಲ್ಲಿ ದುಡ್ಡು. ನನ್ನ ಜೀವನದಲ್ಲಿ ಯಾರಿಗನ್ನ ಕೈ ಚಾಚಿನಂದ್ರೆ ಅದು ಸೀನನ ಮಾತ್ರ. ನನ್ನ ಕಷ್ಟ ಸೀದರಿಗೆ ಮಾತ್ರ ಹೇಳ್ಕೊಂಡಿದೆ. ನಾನು 100 ರೂಪಾಯಿ ಕೊಡೋದು ಸೀದರಿಗೆ ಮಾತ್ರ ಕೇಳಿದ್ದು. ನಮ್ಮ ತಂದೆ ತಾಯಿ ಕೂಡ ಕೇಳಿ, ಯಾರು ಕೇಳಿದ್ರೆ ಎಷ್ಟೋ ಶ್ರೀಮಂತರಿದ್ದಾರೆ. ಅಣ್ಣ ನನಗೆ ಕಷ್ಟ ಇದೆ, ಅಣ್ಣ ನನಗೆ ಕುಟುಂಬದಲ್ಲಿ ಯಾವುದೇ ಆಗಲಿ, ನಾನು ಸೀನರಿಗೆ ಮಾತ್ರ ನನ್ನ ಕೈ ಹೋಗಿದ್ದೆ, ಯಾರಿಗೆ ಕೈ ಚಾಚಿಲ್ಲ. ಎಷ್ಟೇ ಕಷ್ಟ ಇರ್ಲಿ ಅಷ್ಟೇ ನಮ್ ಸೀನನಿಗೆ ಮಾತ್ರ ಕೈ ಚಾಚಿದ್ರಿ. ಒಂದು ತಂದೆದಲ್ಲಿ ಹೆಂಗ ಗುದ್ದಾಡ್ತಾರೆ ಹಂಗ ಗುದ್ದಾಡಿ ಎಲ್ಲ ಫೀಸ್ ಆಗ್ಲಿ, ಆರೋಗ್ಯ ಆಗ್ಲಿ, ಹೆಲ್ತ್ ಆಗ್ಲಿ, ನಮ್ಮನ್ನ ನಮ್ಮನ್ನ ಕೈ ಬಿಟ್ಟಿಲ್ಲ. ನನ್ನ ದೇವರು ಕೈ ಬಿಟ್ಟಿಲ್ಲ. ಸರೈ ಡಿಪೋದಲ್ಲಿ ಇರುವಾಗ ಮಾಡ್ತಿದ್ದೆ, ಕಲ್ತಾರ ಮಾಡ್ತಿದ್ದೆ. ಯಾಕಂದ್ರೆ ಸಂಸಾರ ನಡೆಸ್ಬೇಕು, ಫೀಸ್ ಕಟ್ಟಬೇಕು. ಹೆಂಗ ನೀತಿವಂತ ಬರೀ 3,000 ಸಂಬಳ ಕೊಡ್ತಾರೆ, ಫೀಸೇ ಜಾಸ್ತಿ ಇರುತ್ತೆ. ನನ್ ಸೀದಾ ಹೇಳಿದ, ಅಣ್ಣ ನಾನು ಸೇವೆಗೆ ಬಂದಿದ್ದೀನಿ, ನಾನು ಕಲ್ತಾನ ಮಾಡೋಕ್ಕಾಗಲ್ಲ. ನಿನಗೆ ಏನ್ ಬೇಕು ಹೇಳೋ, ನಾನು 1 ರೂಪಾಯಿ ಕೂಡ ಕಲ್ತಾನ ಮಾಡಿಲ್ಲ ಮಿನಿಸ್ಟ್ರಿ. ನಿಯತ್ತಾಗಿ ದೇವರು ನಿಯತ್ತು. ಯಾಕಂದ್ರೆ ನನ್ನ ಹಿಂದೆ ನನ್ನ ಸೀನಾನ ಇದ್ದಾನೆ. ನಾನು ಫೀಸ್ ಕಟ್ಟಬೇಕಂದ್ರು, ಆರೋಗ್ಯ ಬೇಕಂದ್ರು, ಮನೆ ಬಾಡಿಗೆ ಬೇಕಂದ್ರು ಫ್ರೀಯಾಗಿ ಕೇಳ್ತಿದ್ದೆ, ನಾಚಿಕೆ ಇಲ್ದಂಗೆ ಕೇಳ್ತಿದ್ದೆ. ಬೇರೆಯವ್ರು 100 ರೂಪಾಯಿ ಕೇಳಿದ್ರೆ ನಾಚಿಕೆ ಆಗ್ತಿತ್ತು. ಸೀನನ್ನ ಕೇಳ್ಬೇಕಂದ್ರೆ ನಾಚಿಕೆನೇ ಇಲ್ಲ. ಯಾಕಂದ್ರೆ ನನ್ನ ತಂದೆ ಹೃದಯ, ತಂದೆ ಹಂಗ ನನ್ನ ಇಷ್ಟವರೆಗೆ ನಡೆಸಿದ್ದಾರೆ. ನಮ್ಮ ಅಣ್ಣ ಹೇಳ್ತಾನೆ, ಸರಾಯಿ ಪ್ಯಾಕೆಟ್ ಸುವಾರ್ಥ ಪ್ಯಾಕೆಟ್ ಅಂತೇಳಿ. ನನ್ನ ಜೀವಿತ ಬದಲಾಗಿದ್ದು ಸೀದನ್ನ ನನ್ನ ಲೈಫಲ್ಲಿ ಬಂದ ಮೇಲೆ. ಯೇಸು ಸ್ವಾಮಿ ಯಾವ ರೀತಿ ನನ್ನ ಲೈಫಲ್ಲಿ ಬಂದು ಸೀದನ್ನ ಕೂಡ ನನ್ನ ಯೇಸು ಸ್ವಾಮಿ ನಾನು ನೋಡಿಲ್ಲ, ಯೇಸು ಸ್ವಾಮಿ ಪ್ರೀತಿ ನೋಡಿದೆ. ಯೇಸು ಸ್ವಾಮಿ ಪ್ರೀತಿ ಸೀದನ್ನ ಮುಖದಲ್ಲಿ ನೋಡಿದೆ. ನನ್ನಲ್ಲಿ ಇಷ್ಟವರೆಗೆ ನಡೆಸಿ ನಾವು ಇವಾಗ ಇದೀವಿ ಅಂದ್ರೆ ಮೊದಲದಾಗಿ ದೇವರು, ಎರಡನೇದು ನಮ್ಮ ಸೀನಣ್ಣ. ಎಷ್ಟೋ ಕಷ್ಟ ಈ ಮನೆ ಕಟ್ಟಬೇಕು. ನಮ್ ಲಿಫ್ಟ್ ಹಾಕಿಲ್ಲ, ಕೆಲವರು ಇಷ್ಟು ದೊಡ್ಡ ಕಟ್ತೀವಂತೆ ಅನ್ಕೊಂಡಿಲ್ಲ. ಒಂದ್ ವೇಳೆ ಪ್ಲಾನ್ ಇದ್ರೆ ಲಿಫ್ಟ್ ಕಟ್ತಿದ್ವಿ. ಲಿಫ್ಟ್ ಇಲ್ಲಾಂದ್ರೆ ಒಂದು ವಿಷಯ ಗೊತ್ತಾ, ಈ ಕೆಳಗಿಂದ ಮೆಟ್ಟುಗಳು ಲೆಕ್ಕ ಮಾಡಿದ್ರೆ 66 ಮೆಟ್ಲಿದೆ ಕರೆಕ್ಟ್. ಬೈಬಲ್ ಅಲ್ಲಿ 66 ಪುಸ್ತಕ ಇದೆ, ಮೆಟ್ಲುಗಳು 66 ಕರೆಕ್ಟ್. ನಮ್ಗೆ ಗೊತ್ತೇ ಇಲ್ಲ. 66 ಸ್ಟೆಪ್ಸ್ ಇದೆ, 9 ಬಾತ್ರೂಮ್ಗಳಿದೆ. ಈ ಸೈಟ್ ನಂಬರ್ 12. ನಮ್ಮ ಎಲ್ ಮಿನಿಸ್ಟ್ರಿ ಸ್ಟಾರ್ಟ್ ಆಗ 12 ಜನ ಅಂತೆ ಸೇವೆದಲ್ಲಿ ಬಂದು ಫಸ್ಟ್ ವಿಶ್ವಾಸಿಗಳು ಬಂದಿದ್ದು. ನನ್ನ ಸೈಟ್ ನಂಬರ್ 12. ಹಲ್ಲೆಲೂಯಾ. 12. ಅದಕ್ಕೆ ಅಣ್ಣ 12 ಪ್ರಾರಂಭ ಮಾಡಿ ಎಷ್ಟೋ ದೇಶಗಳು ದೇವ್ರು ಕರ್ಕೊಂಡು ಹೋಗ್ತಿದ್ದಾರೆ. ದೇವ್ರ ಈ ಸಮಯದಲ್ಲಿ 12ನೇ ನಂಬರ್ ಫ್ಲಾಟ್ ಬರುವಾಗ ನಾನು ಅನ್ಕೊಂಡೆ ದೇವ್ರ ಸ್ತೋತ್ರ ಅಂತೇಳಿ. ಯಾಕಂದ್ರೆ ಯೇಸು ಸ್ವಾಮಿ 5 ರೊಟ್ಟಿ 2 ಮೀನು ಅದ್ಭುತ ಮಾಡಬೇಕು, ಉಳಿದಿದ್ದ 12 ಪುಟ್ಟಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಶಿಷ್ಯರು 12 ಶಿಷ್ಯರೇ. ಹಲ್ಲೆಲೂಯಾ. ದೇವರ ಸ್ತೋತ್ರವಾಗಲಿ. ದೇವ್ರ ಅನೇಕ ಕಷ್ಟಗಳಿಂದ ನಡೆಸುವ. ಇದಕ್ಕೆ ನಾನು 1 ರೂಪಾಯಿ ಕೊಟ್ಟಿಲ್ಲ. ನಮ್ಮಿಬ್ಬರು ಮಕ್ಕಳೇ ಕಟ್ಟಿದ್ದಾರೆ ಮನೆ.
₹1 ಇಲ್ಲ ನಮ್ದು. ಅಲ್ಲೆಲ್ಲೂಯ. ನಮ್ಮ ಮಗ ಮದುವೆ ಆಗೋ ಕೂಡ ₹1 ಇಲ್ಲ, ಎಲ್ಲ ನನ್ನ ಮಗನೇ. ದೇವ್ರು ನನ್ಗೆ ಅದು ಇದಕ್ಕೂ ದೇವರು ಕೆಲವೊಂದು ತಂದೆ ತಾಯಿ ಮಕ್ಕಳು ಮದುವೆ ಮಾಡ್ಬೇಕು, ಅವ್ರು ದುಡ್ಡು ಕೂಡಿಸ್ತಾರೆ, ಮನೆ ಬೇಡಿಕೆ ದುಡ್ಡು ಕೂಡಿಸ್ತಾರೆ. ನಾನು ದುಡ್ಡೇ ಕೂಡಿಸಿಲ್ಲ. ನಾನು 1200 ಹಳ್ಳಿಗಳಿಗೆ 1200 ಹಳ್ಳಿಗೂ ಸುವಾರ್ತೆ ಸಾರಿದ್ದೀನಿ, ಅದು 12. ಅಲ್ಲೆಲ್ಲೂಯ. ಯಾಕೆ ಅದು ಅರ್ಥನೇ ಆಗೋದು. 12 ದೇವ್ರ ಸ್ತೋತ್ರವಾಗಲಿ. ದೇವರ ಅದ್ಭುತವನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ಅನೇಕ ಕಷ್ಟಗಳು ಮತ್ತೆ ನಾನು ಹಿಂದೆ ನಮ್ಮ ಮಿನಿಸ್ಟ್ರಿ ಇದೆ, ನಮ್ಮ ಕುಟುಂಬ ಇದೆ, ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ ತಂಗಿಯರು, ನಮ್ಮ ರಕ್ತ ಸಂಬಂಧಿ, ನಮ್ಮ ಸ್ನೇಹಿತರು ಎಲ್ಲ ಪ್ರೋತ್ಸಾಹವಿದೆ, ಎಲ್ಲರ ಪ್ರೀತಿ ವಿಶ್ವಾಸವಿದೆ. ನನ್ನ ಜೊತೆ ಸೇವಕರಿದ್ದಾರೆ. ನನ್ನ ಸೇವೆ ನಾನು ಒಬ್ಬನೇ ಮಾಡಿಲ್ಲ. ಇಲ್ಲಿ ಚೋಂದ್ರ ಪಾಸ್ಟ್ ಇದ್ದಾರೆ, ತಿಮ್ಮಯ್ಯ ಅವರಿದ್ದಾರೆ, ಹಂಬಪತಿ ತಿಮ್ಮಯ್ಯ, ರಾಜು, ಅನೇಕರಿದ್ದಾರೆ. ಅನೇಕ ಸೇವೆಯಲ್ಲಿ ನನ್ನ ಸೇವೆಯಲ್ಲಿ ಅವ್ರ ಜೊತೆಯಲ್ಲಿ ಸೇವೆ ಮಾಡಿದ್ದೀನಿ. ಮಿನಿಸ್ಟ್ರಿನಲ್ಲಿ ಸೀನನ್ನಾಗಲಿ, ಅನಿಲನ್ನಾಗಲಿ, ಪುಟ್ಟನಾಗಲಿ, ಗಣೇಶನಾಗಲಿ ನಮ್ಮ ಪ್ರೋತ್ಸಾಹ ಹಿಂದೆ ಅವ್ರು ಹಿಂದೆ ಇರೋದಕ್ಕೆ ಧೈರ್ಯದಿಂದ 1200 ಹಳ್ಳಿ ಹೆಂಗ ಸೇರಿದ್ದೇನೆ ಅಂದ್ರೆ ಹಿಂದೆ ಒಬ್ರು ಇದ್ದಾರೆ ಬೈಯಲ್ದಂಗೆ. ನಮ್ಮ ಸೀನನ್ನ ಯಾವಾಗಲೂ ಒಂದು ಮಾಡ್ತೇವೆ. ಅದು ಏನ್ ನೀವು ಮಾತಾಡಿದ್ರೆ ಅದು ಪ್ರವಾದನೆ ನನ್ನ ಜೀವಿತದಲ್ಲಿ. ಗೋವಾಲಿ ಫಿಲಿಂ ಮಿನಿಸ್ಟ್ರಿ ಮಾಡಿದ್ರೆ ಅದು ಸಕ್ಸಸ್, ಪ್ರೇಯರ್ ಮಾಡಿದ್ರೆ ಸಕ್ಸಸ್, ವಾಕ್ಯ ಹೇಳಿದ್ರೆ ಸಕ್ಸಸ್. ಆತನ ಬಾಯಲ್ಲಿ ಏನ್ ಮಾತು ಬಂದ್ರೆ ಅದು ನನಗೊಂದು ಪ್ರವಾದನೆ ಅಂತಾರ. ಇದೇ ತಿಂಗಳು ನಾನು 20ನೇ ತಾರೀಕು ಓಪನ್ ಮಾಡೋಣ ಅಂದ್ರೆ ಇಲ್ಲ 30ನೇ ತಾರೀಕಂದ 30ನೇ ತಾರೀಕು ನಾನು ಎಲ್ಲರಿಗೆ ನಮ್ಮ ಬಂಧು ಬಳಗ ಸ್ನೇಹಿತರಿಗೆ ಕಾರ್ಡ್ ಕೊಡುವಾಗ ಒಳ್ಳೆ ದಿನ ನಾವು ಒಳ್ಳೆ ದಿನ ನೋಡಿಲ್ಲಮ್ಮ. ನಮ್ಮ ಪಾಸ್ಟ್ ಬ್ಯಾಗ್ ಏನ್ ಬಂದಿದ್ದ ಡೇಟ್ ಆ ಡೇಟ್ ಇಟ್ಟಿದ್ದೇನೆ. ಬಸ್ ಬಸ್ ಡೇಟ್ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ. ಅಣ್ಣ ಬಾಯಿಗೆ ಏನ್ ಮಾತು ಬಂತು ಅದು ನನ್ನ ಏನ್ ತಿಂದ್ರು ಸೀನನ್ನ ಬಾಯಿಗೆ ಯಾವ ಡೇಟ್ ಬರ್ತಿದ್ದೋ ಅದೇ ಡೇಟ್ ನಾವು ಓಪನ್. ಅಣ್ಣ ಒಂದಂದ್ರೆ ಒಂದೇ, 30, 25 ಬರೋ ತಿಂಗಳೇ ಆತನ ಬಾಯಿಂದ ಬರೋ ಆಶೀರ್ವಾದ, ಆತನ ಬಾಯಿಂದ ನಮ್ಮ ಮೇಲೆ ನುಡಿದ್ರೆ ಅದು ದೇವರು ನುಡಿದಂಗೆ. ಅಲ್ಲೆಲ್ಲೂಯ. ದೇವ್ರಿಗೆ ಸ್ತೋತ್ರವಾಗಲಿ. ಎಲ್ಲರೂ ಸೇರಿ ಬಂದಿದ್ರಿ, ನನ್ನ ಸ್ನೇಹಿತರು, ನನ್ನ ಬಂಧು ಬಳಗ ಎಲ್ಲರೂ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಾಯ, ನಿಮ್ಮ ವಿಶ್ವಾಸ ಇಲ್ಲ ನನಗೆ ನೀಡೋದಕ್ಕಾಗಲ್ಲ. ಟಾರ್ಗೆಟ್ ಇಟ್ಕೊಂಡು ರಾತ್ರಿ ಆಗಲೇ ಕೆಲಸ ಮಾಡಿದ್ವಿ. ಮನೆ ಮಾಡಿ ನಿದ್ದೆ ಇಲ್ಲ. ಅಸಲು ನಾವು ಭಾರಿ ಟೆನ್ಷನಿಂದ ಮನೆ ಕಟ್ಟಿದ್ವಿ, ಕಂಪ್ಲೀಟ್ ಮಾಡಿದ್ವಿ, ಟೈಮ್ ಇಲ್ಲ. ಮತ್ತೆ ಆಮೇಲೆ ಲಕ್ಷ್ಮಕ್ಕ ಮತ್ತೆ ಶಂಕರಮ್ಮ ಅಂತೇಳಿ ಬಿಲ್ಡರ್ಪೇಟ್ನಾಗಿದ್ರು. ಹಣದ ಸಹಾಯ, ಪ್ರೊಟೆಕ್ಷನ್. ನಾನು 2 ತಿಂಗಳು 3 ತಿಂಗಳು ಬಿಟ್ಟೋದ್ರೆ ನನ್ನ ಹೆಂಡತಿನ ನಮ್ಮ ಲಕ್ಷ್ಮಕ್ಕ ಮತ್ತೆ ಶಂಕರಮ್ಮ ಇಬ್ಬರು ನೋಡ್ಕೊಂತಿದ್ರು ಅವ್ರನ್ನ. ಆಮೇಲೆ ನನಗೆ ಜೀವನದಲ್ಲಿ ಸೀನನ್ನ ದೇವ್ರ ಪರಿಚಯ. ಸೀನನ್ನ ಸಣ್ಣವಾಗಿಂದ ಪರಿಚಯ, ಆದ್ರೆ ಸೇವೆದಲ್ಲಿ ನಾನು ಇದ್ದಿಲ್ಲ. ಸೀನನ್ನ ನಾನು ಸಣ್ಣವಾಗಿಂದ ನೋಡಿದ್ದೀನಿ, ಆದ್ರೆ ದೇವರು ಮತ್ತೆ ಸೀನನ್ನ ನನ್ನನ್ನ ಸೇವೆದಲ್ಲಿ ಕೂಡಿಸಿದ. ದೇವರಿಗೆ ಸ್ತೋತ್ರವಾಗಲಿ. ಅದ್ಭುತ ರೀತಿಯಲ್ಲಿ ಸೇವೆ ಮಾಡೋದಕ್ಕೆ ದೇವರು ಸಹಾಯ ಮಾಡಿದ್ದಾನೆ. ನನ್ನ ಹೆಸರಿಡುವಾಗ ಎಲ್ ಶಡೈ ವಿಲ, ಎಲ್ ಶಡೈಯಿಂದೇ ನಾವು ಮೋರ್ ದೆನ್ ಎನಫ್. ದೇವರು ನಮ್ಮನ್ನು ನಡೆಸಿದ್ದಾನೆ. ನಮ್ಮ ಮಿನಿಸ್ಟ್ರಿ ಹೆಸರು ಎಲ್ ಶಡೈ, ನಮ್ಮ ಮನೆ ಎಲ್ ಶಡೈ, ನಮ್ಮ ಜೀವಿತನೇ ಎಲ್ ಶಡೈ. ಹಲ್ಲೆಲೂಯಾ. ದೇವರ ಸ್ತೋತ್ರ. ಇಂಟರ್ನ್ಯಾಷನಲ್ ಮಿನಿಸ್ಟ್ರಿ ನಮ್ದು. ಹಲ್ಲೆಲೂಯಾ. ಈ ಬಳ್ಳಾರಿಯಿಂದ ಇಡೀ ದೇಶ ವಿದೇಶಗಳಿಗೆ ಈ ಎಲ್ ಶಡೈ ಹೋಗ್ತಾನೆ ಇದೆ. ಯಾರೋ ನಾವು ಬೆಳಿಗ್ಗೆ ಯಾರೋ ಒಬ್ಬರು ಬಂದು ಮನೆ ನೋಡಿ, ಅಣ್ಣ ಈ ಪೇರ್ ತಗ್ಗಟ್ಟಿಗೆ ಒಂದು ನಮಗೆ ಇಲ್ಲ ಅಂತ. ಎಲ್ ಶಡೈ ಅಟ್ಲಿ ಒಂದು ಇಲ್ಲ. ಹಲ್ಲೆಲೂಯಾ. ದೇವ್ರ ಹೆಂಗೆ ಹೆಸರು ಆ ಎಲ್ ಶಡೈ ಅಂದ್ರೆ ಸರ್ವಶಕ್ತನಾದ ದೇವರು. ದೇವ್ರ ಸ್ತೋತ್ರವಾಗಲಿ. ಬೆಳಿಗ್ಗೆ ನಾನು ಬರುವಾಗ ಜನರೇ ಇಲ್ಲ ಅನ್ಕೊಂತಿದ್ದೆ. ಅಣ್ಣ ಜನರು ಬಂದ್ರೆ ಅಣ್ಣ ನಮ್ಮ ಅಣ್ಣನ ಕರೆಯೋದು ನೋಡಿದ್ರೆ ಯಾರು ಬಂದ್ರು ಅಂತ ಟೆನ್ಷನ್ ಆಯ್ತು. ರಾಜು ಅಂತ ಅಣ್ಣ ಹೊಸ್ತಾರ ಊಟ್ಕೊಂಡಾಗ ಏನು ಕರೆಕ್ಟ್ ಟೈಮ್ ಹೊಸ್ತಾರ ಹೋದ. ದೇವ್ರ ಸ್ತೋತ್ರ. ಎಲ್ಲರೂ ಬಂದಿದ್ದಾರೆ, ನನ್ನ ಬಂಧು ಬಳಗ, ಸ್ನೇಹಿತರು, ರಕ್ತ ಸಂಬಂಧಿಕರು, ಅಣ್ಣ ತಮ್ಮರು ಎಲ್ಲರೂ ಬಂದಿದ್ದು. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನೀವು ಬಂದಿದ್ದಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸ್ತೀನಿ. ನಮ್ಮ ತಂದೆ ತಾಯಿ ಆಗಲಿ, ತಂಗಿ ತಮ್ಮರಾಗಲಿ, ನಮ್ಮ ಅತ್ತಿಗೆ ಆಗಲಿ, ನಮ್ಮ ಬಂಧು, ನಮ್ಮ ಬಾಮೈದ ಆ ಬಾಬು ಆಗಲಿ, ಮತ್ತೆ ಎಲ್ಲರೂ ಬಂದಿದ್ದಾರೆ. ಗಣೇಶನ, ವೆಂಕಟೇಶ್ವರು, ಮತ್ತೆ ಎಲ್ಲ ಸ್ನೇಹಿತರು ಬಂದಿದ್ದಾರೆ. ನಮ್ಮ ಅನಿಲನ್ನ, ಇವರೆಲ್ಲ ಆಶೀರ್ವಾದ ನಮ್ಗೆ ಬೇಕಾಗಿದೆ. ಸಾಕ್ಷಿಯನ್ನು ಕೇಳಿ ನನ್ನ ಹೃದಯ ತುಂಬುತ್ತಾ ಇದೆ. ಆತ ನನ್ನ ಬಗ್ಗೆ ಬಹಳ ಹೇಳ್ದ. ಅದು ನಿಜನೇ. ಗೋವರ್ಧನನ್ನು ಒಂದು ಸ್ವಂತ ಮಗನಾಗಿ ನಾನು ನೋಡಿಕೊಂಡೆ, ಒಂದು ಸೇವಕನಾಗಿ ನೋಡಲಿಲ್ಲ.
ಆತನು ತನ್ನ ಕೆಲಸವನ್ನು ಬಿಟ್ಟು, అన్న నేను విశ్వాసి అయినాను, సరాయి అమ్మేకి చేతకాటం లేదు, ఎందుకు గోవా ಅಂತ ಕೇಳಿದೆ. మనసు ఒప్పటం లేదన్నా, ఎందుకంటే దేవుని ನಂಬುకున్నాను. ಆ ವಿಶ್ವಾಸವನ್ನು ನೋಡಿದೆ, ಅದಕ್ಕಾಗಿ ಜೊತೆಯಲ್ಲಿ ನಿಂತೆ. ಮುಖೇಶ್ ಮತ್ತೆ ದಿನೇಶ್ ಇದನ್ನು ಕೇಳಬೇಕು, ಯಾಕೆ ನಿಮ್ಮ ಡ್ಯಾಡಿ ಸೇವೆಗೆ ಬಂದ್ರಂತ. ಏನೋ ನಾನು ಕರೆದೆ ಅಂತ ಬರಲಿಲ್ಲ, ಆತನ ಮನಸ್ಸಿನಲ್ಲಿ ಹುಟ್ಟಿತ್ತು. ಅಂಡ್ ಅಲ್ಲಿ ಪ್ರಾರಂಭವಾದದ್ದು. ಗೋವರ್ಧನ್ಗೆ ಪ್ರಾರ್ಥನೆ ಮಾಡಕ್ ಬರ್ತಿರ್ಲಿಲ್ಲ, ಗೋವರ್ಧನ್ಗೆ ಪ್ರಸಂಗ ವಾಕ್ಯ ಹೇಳಕ್ ಬರ್ತಿರ್ಲಿಲ್ಲ. ಇವತ್ತು ಗೋವರ್ಧನ್ ಕ್ರೂಸೈಡ್ ಪ್ರೀಚರ್, ಇವತ್ತು ಗೋವರ್ಧನ್ ಅನೇಕ 1200 ಹಳ್ಳಿಗಳಲ್ಲಿ ಸುವಾರ್ತೆ ಸಾರಿದ ಒಂದು ವ್ಯಕ್ತಿ. ಆದ್ರೆ ಪ್ರಾರಂಭ ಮಾಡಿದಾಗ ಏನು ಬರ್ತಾ ಇರ್ಲಿಲ್ಲ. ಕೇಳಿದೆ, ಗೋವರ್ಧನ್ నీకు ఏం చేసేకి వస్తుంది, డ్రైవ్ చేసేకి వస్తుంది అన్నా అంతే. సరే జీసస్ మినిస్ట్రీ చేస్తాము, డ్రైవ్ చేసినప్పుడు యేసు ప్రభు ಸಿನಿಮಾ చూపెಟ್ಟು ಸೇವೆ చేయి. ಆದ್ರೆ ಪ್ರಾರಂಭ ಮಾಡಿದಲ್ಲಿ ಇಲ್ಲಿವರೆಗೆ ದೇವರು ನಡೆಸಿದ್ದಾನೆ ಪ್ರಿಯರೇ. ನಾವೆಲ್ಲರೂ ದೇವರ ಕೈಯಲ್ಲಿ, ಅದು ಸೀನನ್ನ ಆಗ್ಲಿ ಯಾರೇ ಆಗಿರ್ಲಿ, ದೇವರ ಕೈಯಲ್ಲಿ ಬೇರೆ ಯಂತ್ರಗಳಷ್ಟೇ. ಈ ಮುನ್ಸಿಪಾಲಿಟಿ ಕೊಳಾಯಿಗಳಿದ್ದಂಗ ನಾವು ಆಶೀರ್ವಾದ ಬರುವುದು ಅದು ದೇವರ ಕಡೆಯಿಂದ. ಆದ್ರೆ ದೇವರು ಪ್ರಾರಂಭವಾಗಿ ಆಶೀರ್ವಾದ ಮಾಡುವಾಗ ಒಂದು ಬೀಜದ ಉಪಾಧಿಯಲ್ಲಿ ಕೊಡ್ತಾನೆ. ಕೊಟ್ಟು ದೇವರು ನಮ್ಮನ್ನು ಪರೀಕ್ಷಿಸ್ತಾನೆ, ಈತನ ಏನು ಮಾಡ್ತಾನೆ ಆ ಬೀಜನ್ನು ಇಟ್ಕೊಂಡು ಅಂತ ಹೇಳಿ. ಆ ಒಂದು ನಂಬಿಗಸ್ತೆಯ ಒಂದು ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣನಾದ್ರೆ ಇನ್ನ ಹೆಚ್ಚಿನ ಒಂದು ಆಶೀರ್ವಾದ, ಅಭಿಷೇಕ, ದೊಡ್ಡ ದೊಡ್ಡ ಬಾಗಿಲುಗಳು ತೆರೆಯಲ್ಪಡ್ತದೆ ಪ್ರಿಯರೇ. ಇವತ್ತು ಗೋವರ್ಧನ್ ಒಂದು ಮನೆ ನೋಡಿ ನಿಜವಾಗ್ಲೂ ನನಗೆ ಏನೋ ನನ್ನ ಮನೆ ಕಟ್ಟಿದ್ರು ಇಷ್ಟು ಸಂತೋಷ ಆಗ್ತಿರಲಿಲ್ಲೇನೋ, ಅಷ್ಟು ಸಂತೋಷ ಆಗ್ತಾ ಇದೆ. ಆದ್ರೆ ಇವತ್ತು ನಾನು 2 ಮಾತು ಹೇಳಿ ನಾನು ಪ್ರಾರ್ಥನೆ ಮಾಡಿ ಮುಗಿಸ್ತೇನೆ ಪ್ರಿಯರೇ. ಕೀರ್ತನೆ 118 ಯಾರಾದ್ರೂ ಕನ್ನಡದಲ್ಲಿ ಓದುವುದಾದರೆ 2 ಸಂಗತಿ ಹೇಳಿ ನಾನು ಮುಗಿಸ್ತೇನೆ. ಯಾಕಂದ್ರೆ ಇದು ಬೇರೆ ಗೋವರ್ಧನ್ ಕಟ್ಟಿದ್ದಾನೆ, ಗೋವಾ ಚೆನ್ನಾಗ್ ಬಾಗುಂದಿ ಎಲ್ಲರೂ ಹೇಳ್ತಾರೆ, ಹೇಳಲೇಬೇಕು. 2ನೇದು ನಾನು ಏನ್ ಪ್ರಾರ್ಥನೆ ಮಾಡಿದೆ ಅಂದ್ರೆ, ಗೋವರ್ಧನ ಜೀವಿತ ಸಾಕ್ಷಿ ಆಶೀರ್ವಾದವನ್ನು ನೋಡಿ ನಾವು ದೇವರನ್ನು ಬೇರೆ ಕೊಂಡಾಡುವುದು ಮಾತ್ರವಲ್ಲದೆ, ದೇವರನ್ನು ಸ್ತುತಿಸುವುದು ಮಾತ್ರವಲ್ಲದೆ, ಒಂದು ಪ್ರೇರೇಪಣೆ ಹೊಂದಿ, ಯಾಕೆ ಗೋವರ್ಧನನ ಜೀವಿತದಲ್ಲಿ ಈ ಒಂದು ಸೇವೆಗಾಗಲಿ ಈ ಒಂದು ಆಶೀರ್ವಾದಕ್ಕೆ ಮೂಲ ಕಾರಣ, ಮನುಷ್ಯ ಕಾರಣದಲ್ಲಿ ಅನೇಕ ಇರಬಹುದು, ಅದರ ಮೂಲ ಕಾರಣ ಅದು ಏನಂತ ನಾವು ಇವತ್ತು ನೋಡಿಕೊಳ್ಳೋಣ ಪ್ರಿಯರೇ. ಕೀರ್ತನೆ 118 ಇಫ್ ಯು ಕ್ಯಾನ್ ರೀಡ್ ಫ್ರಮ್ ವರ್ಸ್ 1, ಮೊದಲನೇ ವಚನದಿಂದ ಫಾಸ್ಟರ್ ಬೆನ್ಸನ್ ಅವ್ರು ದಯಮಾಡಿ ಓದಲಿಕ್ಕೆ ಸಹಾಯ ಮಾಡಬೇಕು. ಹೌದಾ, ಕಮ್ ಹಿಯರ್, ಇಲ್ವಾ? ನನ್ನ ಚೇರಲ್ಲಿ ಕೂತ್ಕೋ, ನಾನು ನಿಲ್ತೇನೆ. ನಮ್ಮ ಸಭಾಪಾಲಕರು ನೀವು ಕೂತ್ಕೊಳ್ರಿ, ಎಲ್ಲ ಜೋರಾಗಿ ಆಮೇಲೆ ಹೇಳ್ರಿ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವು. ಇಸ್ರಾಯೇಲರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಒಂದು ನಿಮಿಷ, ಇಲ್ಲಿ ಕೀರ್ತನಗಾರನು 4 ಸಲ ಹೇಳ್ತಾನೆ ಆತನ ಕೃಪೆ ಶಾಶ್ವತ. ಇಂಗ್ಲಿಷ್ ಅಲ್ಲಿ ಓದುವುದಾದ್ರೆ His mercy endures forever. 2ನೇ ವಚನದಲ್ಲಿ ಹೇಳ್ತೇವೆ, 1ನೇ ವಚನದಲ್ಲಿ ಹೇಳಿದ, 2ನೇ ವಚನದಲ್ಲಿ ಏನ್ ಹೇಳ್ತಾನೆ, ಎಲ್ಲಾ ಇಸ್ರಾಯೇಲ್ ಹೇಳಲಿ. ಅಂದ್ರೆ ಇಲ್ಲಿ ಸೇರಿ ಬಂದ ನಾವೆಲ್ಲರೂ ಏನ್ ಹೇಳ್ಬೇಕಪ್ಪ, ಆತನ ಕೃಪೆ ಶಾಶ್ವತ. ಇವತ್ತು ನಾವು ನೋಡುತ್ತಾ ಇರೋದು ಗೋವರ್ಧನ್ ಕೃಪೆ ಅಂದ್ರೆ ಕೃಪೆ, ಆತನ ಕರುಣೆ. ಇವತ್ತು ಏನು ನಾವು ಇಲ್ಲಿ ನೋಡ್ತಾ ಇದ್ದೇವೆ, ಇದು ಒಂದು ಕೃಪೆಯ ಕಾರ್ಯ, ಬೇರೆ ಮನೆ ಅಲ್ಲ. ಇನ್ನ ಹೇಳ್ತೇನೆ 2ನೇದು 3ನೇ ವಚನ, ಆರೋನನ ಮನೆತನದವರು, ಆರೋನಿನ ಮನೆತನವರು. ಮೊದಲೇನು ಹೇಳ್ದ, ಇಸ್ರಾಯೇಲ್ ಹೇಳಲಿ, ಆಮೇಲೆ ಆರೋನಿನ ಮನೆತನವರು ಅವ್ರೇನ್ ಹೇಳಬೇಕು, ಆತನ ಕೃಪೆಯು ಶಾಶ್ವತ. ಆತನ ಕೃಪೆ ಶಾಶ್ವತ. 3ನೇ ವಚನ, ನೆಕ್ಸ್ಟ್ ವರ್ಸ್ ಪ್ಲೀಸ್. ಯೆಹೋವನ ಭಕ್ತರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಆತನ ಕೃಪೆ ಶಾಶ್ವತ ಅಂತ ಹೇಳಿಲ್ಲ. ಅಂದ್ರೆ ಇಸ್ರಾಯೇಲ್ ಹೇಳಲಿ, ಆರೋನಿನ ಕುಟುಂಬದವರು ಹೇಳಲಿ, ಆತನಲ್ಲಿ ಭಯಭಕ್ತಿ ಉಳ್ಳವರು ಎಲ್ಲರೂ ಹೇಳಲಿ, ಇದು ಯೆಹೋವನ ಕೃಪೆಯಿಂದಲೇ. ಈ ಗೋವರ್ಧನ ಆಶೀರ್ವಾದ ಮನೆಯನ್ನು ನೋಡಿ ನಿಜವಾಗ್ಲೂ ಕೆಲವರಿಗೆ ಆಶ್ಚರ್ಯ ಆಗಿರಬಹುದು, ಎಲ್ಲರಿಗೂ ಸಂತೋಷವಾಗಿದೆ. ಏನಪ್ಪಾ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾನೆ. ಮುಖೇಶ್ ನನ್ನ ಹೇಳ್ದ, ಅಂಕಲ್
ಮೇಲೆ ಜಿಮ್ ಮಾಡಿದ್ದೇನೆ ಅಲ್ಲಿ ಬರ್ರಿ ಅಂತ 3ನೇ ಮಾಡಿ. ಅಂಕಲ್ ನೀವು ಬಂದಾಗೆಲ್ಲ ಜಿಮ್ಮಿಗೆ ಇಲ್ಲಿ ಬರ್ಬೇಕಂತೆ ನನಗೆ ಹೇಳ್ತಿದ್ದ. ನಾನು ಹೇಳ್ದೆ ಪೈನ ಹೋಗ್ತೀರಿ ಎಕ್ಕಿದಿಕ್ತೆ ನಾ ಜಿಮ್ ಆಯ್పోయింది ನಾಯನ ಅಂದೆ. ಕಾಲ್ ನಡಕ್ತಾ ಇದೆ ಇನ್ನ. ದೇವರಿಗೆ ಸ್ತೋತ್ರ. ಆದ್ರೆ ಒಂದು ಹೇಳ್ತೇನೆ, ನೆನ್ಪಿಟ್ಕೊಳ್ರಿ, ಇದು ಏನು ನಾವು ನೋಡ್ತಾ ಇದ್ದೇವೆ ಅದು ದೇವರ ಕೃಪೆಯಿಂದಲೇ. ನಾವೆಲ್ಲರ ಜೀವಿತದಲ್ಲಿ, ಗೋವರ್ಧನನ ಜೀವಿತದಲ್ಲಿ, ಮಕ್ಕಳ ಜೀವಿತದಲ್ಲಿ, ಆದ್ರೆ ಈ ಮನೆ ಮಾತ್ರ ಅಲ್ಲ ದೇವರ ಕೃಪೆ. ನಂಬರ್ 1 ಆತನ ಜೀವಿತದಲ್ಲಿ ಮೂಲ ಕಾರಣ ಅದು ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕಾರ ಮಾಡಿರುವ ಕಾರಣದಿಂದ. ಅದು ಮೂಲ ಕಾರಣ. ಸೀನನ್ನ ಯಂತ್ರಮಂತೆ, ರೈಟ್? ಅದಕ್ಕಂತೇಳಿ ನಾನು ತೆಗೆದು ಕಚರ ಡಬ್ಬನಾಗ ಹಾಕ್ಬಾರ್ದು, ಹಾಕಂಗಿಲ್ಲ, ರೈಟ್? ತಪ್ಪು ತಿಳ್ಕೊಬೇಡ್ರಿ, ಆಶೀರ್ವಾದವಾಗಿ ಹೇಳಿದೆ. ಆದ್ರೆ ಮೂಲ ಕಾರಣ ಆ ಯೇಸುವೆ. ಆ ಯೇಸು ಜೀವಿತದಲ್ಲಿ ಬಂದ ತದನಂತರ 2ನೇ ಕಾರಣ, ಮೂಲ ಕಾರಣ, ಆತನ ಸೇವೆಗೆ ಸಮರ್ಪಣೆ ಮಾಡಿಕೊಂಡ. ಹೇಳ್ದ, ನನಗೆ ಒಂದು ಮಗನಾಗಿ ನನ್ನ ಹತ್ರ ಬಂದು ಹೇಳ್ತಿದ್ದ, ಅನ್ನ ನಾಕ್ ಅದಿ ಕಾವಲ್ಲ, ಅನ್ನ ನಾಕ್ ಇದಿ ಕಾವಲ್ಲ. ನಾನು ಯಾವತ್ತು ಬೇಜಾರು ಮಾಡ್ಕೊಂಡಿಲ್ಲ. ಯಾಕಂದ್ರೆ ಆತನನ್ನೊಂದು ಕೆಲಸಗಾರನಾಗಿ ನಾನು ಯಾವತ್ತೂ ನೋಡಲಿಲ್ಲ, ಯಾರನ್ನೂ ನೋಡಂಗಿಲ್ಲ, ಒಂದು ಮಗನಾಗಿ ನೋಡಿಕೊಂಡೆ. ಆ ಕಾಲದಲ್ಲಿ ನಾವು ಪ್ರಾರಂಭ ಮಾಡಿದಾಗ ಏನೋ ಒಂದ್ ಸ್ವಲ್ಪ ಇರ್ತಿದ್ದು, ಇದ್ದಿದ್ದನ್ನು ಹಂಚ್ಕೊಂಡು ತಿಂದ್ವಿ. ನನ್ನ ಒಂದು ಬಿಲೀಫ್ ಸಿಸ್ಟಮ್, ನಂಬಿಕೆ ಏನಂದ್ರೆ, ಒಂದು ರೊಟ್ಟಿ ಇದ್ರು ಹಂಚ್ಕೊಂಡು ತಿಂತೇವೆ ಹೊರತು ಒಬ್ಬರೇ ಹೊಟ್ಟೆ ತುಂಬಿಸ್ಕೊಂಡು ದೇವರಿಗೆ ಸ್ತೋತ್ರ ಹೇಳುವವರು ನಾವಲ್ಲ. ಆದ್ರೆ ಇವತ್ತು ನಮ್ಮ ಸೇವೆ ಬೆಳೆದಿದೆ, ಗೋವರ್ಧನ ಕುಟುಂಬ ಬೆಳೆದಿದೆ. ಆತನೇ ಮೊದಲಿಂಗ ತರ ಇದ್ದಾನೆ, ಈಗ ಆತ ತಾತ ಆಗ್ಯಾನ. ನಂಬೋದು ಸ್ವಲ್ಪ ಕಷ್ಟ. ಸೊ ಇದು ದೇವರ ಒಂದು ಕಾರ್ಯ. ಯಶೋಧ ಮತ್ತು ಗೋವರ್ಧನ್ ಇಲ್ಲಿ ಸೇರಿ ಬಂದವರೆಲ್ಲರಿಗೆ ನಾನು ಪ್ರಾರ್ಥನೆ ಮಾಡೋ ಮುಂಚೆ ಪುನಃ ನೆನಪು ಮಾಡ್ತೇನೆ, ಮೂಲ ಕಾರಣ ಕೃಪೆ. ಆ ಕೃಪೆ ಅಂದ್ರೆ ಆತನ ಜೀವಿತದಲ್ಲಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ. ನಾನು ಮಾಡಿದೆ, ಆತನು ಮಾಡಿದ. 2ನೇ ಮೂಲ ಕಾರಣ ಏನಂದ್ರೆ, ಸೇವೆಯಲ್ಲಿ ಬಂದವರನ್ನು ದೇವರು ಗೌರವಿಸುತ್ತಾನೆ ಅಂತೆ. ಹಲ್ಲೆಲೂಯಾ. ಇವತ್ತು ನಾವು ನೋಡುವುದು ದೇವರ ಆಶೀರ್ವಾದ, ದೇವರ ಒಂದು ಗೌರವ. ಒಂದು ಕೊನೆಯ ವಚನವನ್ನು ಓದಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದೇ ಕೀರ್ತನೆ 118. It's the Lord's doing. Halal. ಇಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ. ಆಮೇಲೆ ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿದೆ, ಹೇಳಿ ಕನ್ನಡದಲ್ಲಿ ತರ್ಜಮೆ ಮಾಡ್ತೇನೆ. The stone which the builders rejected is become the headstone of the corner. లోకం తిరస్కరింపబడిన ఆ రాయిని మూల కల్లుగా యేసు ప్రభు చేసినాడు. అది నీ జీవితంలో దేవుడు చేసిన కార్యమే. దానికి సాక్ష్యంగా 23వ వచనం 23ನೇ ವಚನದಲ್ಲಿ ಏನ್ ಹೇಳ್ತಾನೆ, ಇದು ಯೆಹೋವನ ಒಂದು ಕಾರ್ಯ, ಇದು ಮನುಷ್ಯನ ಕಾರ್ಯ ಅಲ್ಲ ಪ್ರಿಯರೇ. ಇಲ್ಲಿ ಸೇರಿ ಬಂದವರು ಎಲ್ಲರೂ ಹೇಳ್ಬೋದು, ಓ ಅವನು ಅಲ್ಲಿ ಕೆಲ್ಸಕ್ಕೆ ಸೇರ್ದ, ಇವನು ಇಲ್ಲಿ ಕೆಲ್ಸಕ್ಕೆ ಸೇರ್ದ, ಇವನು ಎಲ್ಶದಾಯಿ ಹೆಸರಿಟ್ಟಾನೆ, ನಾನು ₹1 ಕೂಡ ಕೊಟ್ಟಿಲ್ಲ, ಅವ್ರೇನ ಕಾಣಿಕೆ ಕೊಡ್ತಾರಂತ ನಾನು ಕಾಯ್ತಾ ಇದ್ದೇನೆ. ಇದೆಲ್ಲ ಯೆಹೋವನ ಕಾರ್ಯ. ಆಮೇಲೆ ಸೊ ದೇವರಿಗೆ ಸ್ತೋತ್ರ. ಮುಖೇಶ್, ದಿನೇಶ್, ಐ ಆಮ್ ಸೋ ಪ್ರೌಡ್. ಇನ್ ಕನ್ಕ್ಲೂಷನ್, ನಾನು ಲಾಸ್ಟ್ ಟೈಮ್ ಹೇಳಿದೆ, ಸಂಡೇ ಇಬ್ರು ಬಂದಿದ್ರು ಕುಟುಂಬವಾಗಿ, ಫೋಟೋ ತೆಗೆದಿದ್ದು ಬ್ಯಾನರ್ ಬರ್ತದೆ ಅಂತ ಗೊತ್ತಾಗಿಲ್ಲ ನನಗೆ. ಬಹಳ ಚೆನ್ನಾಗಿತ್ತು. ನನ್ನ ಬಳ್ಳಾರಿಯಲ್ಲಿ ನಂದೇ ಫೋಟೋ ನೋಡಿ ನನಗೆ ಆನಂದ ಆಯಿತು. ಅವತ್ತು ಹೇಳಿದೆ, మీ నాయన ఇంత సేవ చేస్తున్నారు, గొప్ప సేవ చేస్తున్నారు, ఏమి తెలియకున్న ఒక వ్యక్తిని దేవుడు ఇంత వాడుకున్నాడు. ఇప్పుడు మీరు ఆ సేవని దానికన్నా ఎక్కువగా చేయాలి. ఆమెన్. సో దినేష్, ముఖేష్, బ్యూలా, యశోద and ಗೋವರ್ಧನ್, ಮೈ ಪ್ರೇಯರ್ಸ್, ನಮ್ಮ ಪ್ರಾರ್ಥನೆ ನಿಮ್ಮ ಜೊತೆ ಆಗಿತ್ತು, ಈಗಲೂ ಇದೆ, ನಮ್ಮ ಪ್ರೋತ್ಸಾಹ ಇದೆ, ಪ್ರೀತಿ ಅಂತದ್ದು ಯಾವಾಗಲೂ ಸದಾ ಇರ್ತದೆ. ಆಮೆನ್. We love you. We wish all the best. But Dinesh and Mukesh, I pray along with this, you both will be used in the kingdom of God. Continue the legacy what your daddy did. Amen. ದೇವರಿಗೆ ಸ್ತೋತ್ರ. ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. Hallelujah. ಇದೆಲ್ಲವೂ ದೇವರ ಕೃಪೆಯಿಂದಲೇ. ಇಸ್ರಾಯೇಲ್ ಹೇಳಲಿ, ಆರೋನನ ಕುಟುಂಬದವರು ಹೇಳಲಿ, ದೇವರಲ್ಲಿ ಭಯಭಕ್ತಿ ಉಳ್ಳವರು ಎಲ್ಲರೂ ಹೇಳಲಿ, ಅನೇಕ ಮನುಷ್ಯನ ಯಂತ್ರಗಳಿದ್ದರೂ ಮೂಲ ಕಾರಣ ಅದು ಯೆಹೋವನು, ಯೇಸು ಕ್ರಿಸ್ತನೇ.
ಆತನು ಈ ಕುಟುಂಬ ಯೇಸುವಲ್ಲಿ ನಂಬಿಕೆ ಇಟ್ಟಿರುವ ಕಾರಣ, ಈ ಕುಟುಂಬ ಸೇವೆಗೆ ಸಮರ್ಪಣೆ ಮಾಡಿಕೊಂಡಿರುವ ಕಾರಣ ಮಾತ್ರವೇ. ಇದು ಮೂಲ ಕಾರಣ. ಇವತ್ತು ನಾವೆಲ್ಲರೂ ಸೇರಿ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡುವಾಗ ನಾವೆಲ್ಲರೂ ನಮ್ಮ ಜೀವಿತದಲ್ಲಿ ಯೇಸು ಇದ್ದಾನ, ನಮ್ಮ ಒಂದು ಕುಟುಂಬಗಳಲ್ಲಿ ಯೇಸು ಕ್ರಿಸ್ತನು ಇದ್ದಾನ ಪರೀಕ್ಷೆ ಮಾಡಿಕೊಳ್ಳೋಣ. ಆತನಿದ್ರೆ ಮೂಲ ಕಾರಣ ನಾವು ಆಶೀರ್ವಾದದೊಳಗೆ ಸೇರುತ್ತೇವೆ. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾದ ದೇವರೇ, ಇಲ್ಲಿ ಸೇರಿ ಬಂದ ಎಲ್ಲ ಸೇವಕರು, ಸಭಾಪಾಲಕರು, ಸ್ನೇಹಿತರು, ಬಂಧು ಮಿತ್ರಗಳ ಜೊತೆಯಲ್ಲಿ ಸೇರಿ ಗೋವರ್ಧನ್, ಯಶೋಧ, ಮುಖೇಶ್, ಬ್ಯೂಲಾ, ಐರಾ ಮತ್ತು ದಿನೇಶ್ ಈ ಕುಟುಂಬವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಎಷ್ಟು ಸಾಕ್ಷಿಯನ್ನು ಕೇಳಿದಾಗ ಎಲ್ಲಿಂದ ಪ್ರಾರಂಭ ಮಾಡಿ ಎಲ್ಲಿಗೆ ನಿಲ್ಲಿಸಿದ್ದಿ. ಒಂದು ದಾವೀದ ಮಹಾರಾಜನು ಕೂಡ ಆತನ ಅರಮನೆಯನ್ನು ಕಟ್ಟಿದಾಗ ಬಹುಶಃ ಇದೇ ಒಂದು ಆಲೋಚನೆಯಲ್ಲಿ ಇದ್ದಿರಬಹುದು. ಅದಕ್ಕೆ ಆ ಕೀರ್ತನಗಾರನ ಹೇಳ್ತಾನೆ, ಇದು ಎಲ್ಲವೂ ದೇವರಿಂದಲೇ, ಇದು ಕರ್ತನ ಒಂದು ಕಾರ್ಯ. ಬೇರೆ ಸ್ತೋತ್ರ ಸಲ್ಲಿಸುವುದು ಮಾತ್ರವಲ್ಲದೆ ಅಪ್ಪ, ಈ ಕುಟುಂಬ ಸೇವೆಗೆ ಸಮರ್ಪಿಸಿಕೊಂಡು ಎಷ್ಟೋ ಸೇವೆಯನ್ನು ಮಾಡಿದ್ದಾರೆ ಸ್ವಾಮಿ. ಆದ್ರೆ ಇವತ್ತು ಗೋವರ್ಧನ್ ಸೇವೆಯನ್ನು ಇನ್ನೂ ಒಂದು ಹೆಚ್ಚಿನ ಮಟ್ಟಕ್ಕೆ ಸೇರಿಸು, ಇನ್ನೂ ಒಂದು ಅಭಿಷೇಕದಲ್ಲಿ ಆಳವಾಗಿ ನೀನು ನಡೆಸು. ಗೋವರ್ಧನ್, ಯಶೋಧಗಾಗಿ ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲದೆ ದಿನೇಶ್, ಮುಖೇಶ್, ಬ್ಯೂಲಾ, ಐರಾ ಈ ಒಂದು ಕುಟುಂಬಕ್ಕೂ ಯವನಸ್ಥರು ಕೂಡ ಸ್ವಾಮಿ ಅವರು ತಂದೆ ಮಾಡಿರುವ ಸೇವೆಯನ್ನು ಕೊನೆಸಾಗಿಸುತ್ತಾ ನಿನ್ನ ದೇವರ ರಾಜ್ಯದ ವಿಸ್ತರಣೆಯಲ್ಲಿ ಒಂದು ಸಹಭಾಗಿಗಳಾಗಿ ಅವರು ನಿಂತು ಒಂದು ದೇವರ ಆಶೀರ್ವಾದವನ್ನು, ಯಾಕಂದ್ರೆ ಭಯಭಕ್ತಿ ಉಳ್ಳವರೆಲ್ಲರೂ ಕೂಡ ಹೇಳಲಿ, ಇದು ಯೆಹೋವನ ಕೃಪೆ ಶಾಶ್ವತ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ಭಯ, ನಿನ್ನ ಭಕ್ತಿಯಲ್ಲಿ, ನಿನ್ನ ಒಂದು ಅಭಿಷೇಕದಲ್ಲಿ, ನಿನ್ನ ಕೃಪಾದಲ್ಲಿ ಅವರು ಬೆಳೆಯಲಿ. ಇಲ್ಲಿ ಸೇರಿ ಬಂದವರನ್ನೆಲ್ಲರೂ ಮುಚ್ಚಿ ಆಶೀರ್ವದಿಸು. ಆ ಮೂಲ ಕಾರಣವನ್ನು ಯೇಸು ಕ್ರಿಸ್ತನೇ, ಅದನ್ನು ಮರೆಯದೆ ಆ ಯೇಸುವನ್ನು ನಮ್ಮ ಹೃದಯದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಗಳಲ್ಲಿ ಇಟ್ಟುಕೊಂಡು ಈ ಒಂದು ಆಶೀರ್ವಾದ ನಾವು ಕೂಡ ಅನುಭವಿಸುವಂತೆ ಕೃಪೆ ಅನುಗ್ರಹಿಸಬೇಕಂತೇಳಿ ಈ ಪ್ರಾರ್ಥನೆ ನಜರೇತನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ. ಆಮೆನ್, ಆಮೆನ್. ದಯಮಾಡಿ ನಾನು ಶ್ರೀನಿವಾಸನ್ ಅವರನ್ನ ಹಾಗೆ ಮೇಜಿನಲ್ಲಿ ನಿಂತಿರಬೇಕಾಗಿ ಮನವಿ ಮಾಡ್ತೇನೆ. ಕುಟುಂಬದವರು ಅವರಿಗೆ ಶಾಲನ್ನು ಮತ್ತು ಮಾಲಾರ್ಪಣೆ ಮಾಡುತ್ತಾರೆ, ಸನ್ಮಾನ ಸ್ವೀಕರಿಸ್ತಾರೆ. Happy birthday to you. Happy birthday to you. Happy birthday, dear Dinesh. Happy birthday to you. May God bless. May God bless you. May God bless you. May God bless dear Dinesh. Happy birthday to you. ನಮ್ಮ ಬಲಗೈಯನ್ನು ಮತ್ತು ದಿನೇಶ್ ಕಡೆ ನಾವು ಚಾಚೋಣ ಮತ್ತು ನಾವು ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಾವು ನಿನ್ನ ವಾಕ್ಯ ಕೇಳಿದ ಪ್ರಕಾರ ಮತ್ತು ಇಲ್ಲಿ ಹೆಸರು ಹಾಕಿರುವ ಪ್ರಕಾರ ನಿಜವಾಗ್ಲೂ ನೀನು ಎಲ್ಶಡಾಯ್ ಆಗಿದ್ದಿ. ಎಲ್ಲದಕ್ಕೂ ಮೂಲ ನೀನೇ ತಂದೆಯಾದ ದೇವರೇ. ಸಮಸ್ತವು ನಿನ್ನಿಂದ, ನಿನ್ನ ಮೂಲಕ, ನಿನಗಾಗಿ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಗೋವರ್ಧನ್ ಮತ್ತು ಅವರ ಕುಟುಂಬವನ್ನು ಕರ್ತನೆ ನೀನು ಮುಟ್ಟಿದಾಗ ಸ್ತೋತ್ರ. ನಾವು ಕೇಳಿದಂತ ಸಾಕ್ಷಿಗಾಗಿ ಕೋಟಿ ಕೋಟಿ ಸ್ತೋತ್ರವನ್ನು ನಾವು ಸಲ್ಲಿಸ್ತೇವೆ. ಯಾಕಂದ್ರೆ ಸ್ವಾಮಿ, ನೀನು ಜನರ ಹೃದಯಗಳನ್ನು ಪರಿವರ್ತಿಸಿ